ಮೆಟಬಾಲಿಕ್ ಸಿಂಡ್ರೋಮ್ ಅಂದರೆ ಡಯಾಬಿಟೀಸ್ ಆಯಿತು ಅಥವಾ ರಕ್ತದ ಒತ್ತಡ ಹೆಚ್ಚಾಗೋದು ಅಂದರೆ ಹೈಪರ್ ಟೆನ್ಷನ್ ಅಂತ ಹೇಳ್ತೀವಿ ಅದಾಯಿತು, ಮತ್ತು ಕೊಲೆಸ್ಟ್ರಾಲ್ ಬ್ಲಡ್ಡಲ್ಲಿ ಹೆಚ್ಚಾಗೋದು. ಇವು 3 ಭಾಗಗಳು ಕೂಡಿ ನಾವು ಮೆಟಬಾಲಿಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಹಾರ್ಟ್ ಬ್ಲಾಕೇಜ್ ಅಂದರೆ ಹೃದಯ ಸ್ನಾಯುವಿಗೆ ರಕ್ತನಾಳದಲ್ಲಿ ರಕ್ತ ಹೋಗುವುದನ್ನು ಬ್ಲಾಕೇಜ್ ಅಂದರೆ ಅದಕ್ಕೆ ಹೋಗೋದಕ್ಕೆ ಅಡ್ಡಿಯಾಗೋದಕ್ಕೆ ಬ್ಲಾಕೇಜ್ ಅಂತ ಹೇಳ್ತೀವಿ. ಮಧುಮೇಹ ಚಿಕಿತ್ಸೆಯಲ್ಲಿ 3 ಭಾಗಗಳಿರ್ತದೆ. ಒಂದು ಆಹಾರ ಪದ್ಧತಿ, 2ನೇದು ವ್ಯಾಯಾಮ ಅಥವಾ ಎಕ್ಸಸೈಸ್, 3ನೇದು ಔಷಧಿಗಳು. ಇದರಲ್ಲಿ ಅತಿ ಮುಖ್ಯವಾದದ್ದಂದರೆ ಆಹಾರ ಪದ್ಧತಿ. ಹೃದಯ ಸ್ತಂಭನ ಅಂದರೆ ಕಾರ್ಡಿಯಾಕ್ ಅರೆಸ್ಟ್, ಹಾಗೂ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್. ಹೃದಯ ಸ್ತಂಭನ ಅಂದರೆ ನಮ್ಮ ಹೃದಯ ತನ್ನ ಕೆಲಸವನ್ನು ಅಥವಾ ಬಡಿಯುವುದನ್ನು ನಿಂತು ಬಿಡುತ್ತದೆ. ಇದಕ್ಕೆ ಹೃದಯ ಸ್ತಂಭನ ಅಂತೀವಿ. ಇದು ಕಾರ್ಡಿಯಾಕ್ ಅರೆಸ್ಟ್.